ಸೌಜನ್ಯ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಮ್ರೋಡಿ ಬಳಿ ಚಿನ್ನಯ್ಯ ಪ್ರಸ್ತಾಪವನ್ನು ಮಾಡಿದ್ದಾರೆ. ಸೌಜನ್ಯ ಕೊಲೆ ಬಳಿಕ ರವಿ ಪೂಜಾರಿ ಬಾಹುಬಲಿ ಬೆಟ್ಟಕ್ಕೆ ಹೋಗಿರಲಿಲ್ಲ, ಬಾಹುಬಲಿ ಬೆಟ್ಟದಲ್ಲಿ ಡ್ಯೂಟಿ ಮಾಡಿರಲಿಲ್ಲ. ಮ್ಯಾನೇಜರ್ಗಳಾದ ಬಾಲಕೃಷ್ಣ ಮತ್ತು ರಾಜೇಶ್ ಬೈದಿದ್ರು, ಬಾಹುಬಲಿ ಬೆಟ್ಟಕ್ಕೆ ಯಾಕೆ ಡ್ಯೂಟಿಗೆ ಹೋಗಲ್ಲ ಅಂತ ಬೈದಿದ್ರು. ಘಟನೆಯ ಬಳಿಕ ರವಿ ಪೂಜಾರಿ ಅವರ ಜೊತೆ ಊಟಕ್ಕೂ ಕೂಡ ಹೋಗ್ತಾ ಇದ್ರು. ಊಟದಲ್ಲಿ ವಿಷ ಹಾಕ್ಬಿಡ್ತಾರೇನೋ ಅನ್ನುವ ಅನುಮಾನ ರವಿ ಪೂಜಾರಿಗೆ ಕಾಡ್ತಾ ಇತ್ತು. ಹೀಗಾಗಿ ವಿಠಲ್ಗೌಡರ ಹೋಟೆಲ್ಗೆ ಊಟಕ್ಕೆ ಹೋಗ್ತಾ ಇದ್ದ. ಪ್ರಶಾಂತ್ ಎಂಬಾತ ರವಿ ಪೂಜಾರಿಗೆ ಧಮಕಿ ಹಾಕಿದ್ದ. ವಿಠಲ್ಗೌಡನ ಹೋಟೆಲ್ಗೆ ಯಾಕೆ ಹೋಗ್ತೀಯಾ ಅಂತ ಹೇಳಿ ಧಮಕಿ ಹಾಕಿದ್ದ. ವಿಠಲ್ಗೌಡ ಅವರ ಹೋಟೆಲ್ಗೆ ಹೋಗಿ ಬನ್ಸ್ ಟೀ ಕುಡಿದು ಹೋಗಿದ್ದ. ಆ ದಿನವೇ ರಾತ್ರಿ 7:30ಕ್ಕೆ ಹಗ್ಗ ಬಿಗಿದ ರೀತಿಯಲ್ಲಿ ಆತನ ಶವ ಪತ್ತೆಯಾಗಿತ್ತು. ಆತನ ಕೊಂದಿದ್ದಾರೆ. ಮೈಶೆಟ್ಟಿ ತಿಮ್ರೋಡಿ ಬಳಿ ಚಿನ್ನಯ್ಯ ಈ ವಿವರಗಳನ್ನು ಹೇಳಿಕೊಂಡಿದ್ದ. ಅವರು ಸತ್ತೋಗಿಲ್ಲ. ಅವರು ಬಾಲಕೃಷ್ಣ ಮತ್ತು ರಾಜೇಶ್ ಇಬ್ಬರು ಬಂದು ನಿಂತದ, ನೀನೇನ ಡ್ಯೂಟಿ ಚೇಂಜ್ ಮಾಡಿ ಎಷ್ಟು ದಿವಸ ಆಯ್ತು, ನೀನ್ಯಾಕೆ ಡ್ಯೂಟಿಗೆ ಹೋಗೋದಿಲ್ಲ ಬಾಹುಬಲಿ ಬೆಟ್ಟಕ್ಕೆ, ನೀನೇನಾಗಿದೆ ಬೈಯೋದಿಲ್ಲ, ಹೋಗ್ಲಿಲ್ಲ ಆಗಲಿಲ್ಲ ಅಂತ ಎಲ್ಲ ಬೈದಿದ್ದಾರೆ. ನಾನು ಅಷ್ಟು ದೂರದಲ್ಲಿ ಬರ್ತಾ ಇದ್ದೆ. ಮತ್ತೆ ನನ್ನ ಹೆಂಡತಿ ಹತ್ರದಲ್ಲಿ ನಿಂತು ಕೇಳಿದ್ದಾರೆ. ಕೇಳುವಾಗ ಈ ತರ ಬೈತಾ ಇದ್ದಾರೆ ಅಂತೇಳಿ ಅವರು ತಿಳ್ಕೊಂಡಿದ್ದಾರೆ ದೂರವರು. ಮತ್ತೆ ಇವರು ನೋಡಿದ್ರು, ಇವರು ಹೆಂಗಸರು ನೋಡಿದ್ದಾರೆ ಅಂತೇಳಿ ಮತ್ತೆ ಬಾಲಕೃಷ್ಣರೇ ಬಂದಿರುತ್ತೆ. ನೋಡ ಕಥನ ಇವರಿಗೆ ಬೆಟ್ಟಕ್ಕೆ ಡ್ಯೂಟಿಗೆ ಹೋಗು ಅಂತ ಹೇಳಿದ್ರೆ ದೆವ್ವ ಹಿಡಿದಾಗೆ ಆಗಿಲ್ಲ, ನಮ್ಗೆ ಭಯ ಬಂದಿದ್ದಂತೆ ಹಾಗೆ ಅನ್ಕೊಂಡು ಹೊಂಟೋದು. ಆದ್ರೆ ಆ ವಾರ ಪೂರ ಒಂದು 15 ದಿವಸ ಅವನು ಮನಸ್ಸೇ ಇಲ್ಲ ಅಲ್ಲಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ. ಡ್ಯೂಟಿ ಚೇಂಜ್ ಮಾಡಿ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾನೆ ನೇತ್ರಾವತಿಯಲ್ಲಿ. ನಾನಲ್ಲಿ ಹೋಗೋದಿಲ್ಲ, ಬೆಟ್ಟಕ್ಕೆ ಹೋಗುದಿಲ್ಲ, ನಾನು ಇಲ್ಲೇ ಮಾಡ್ತೇನೆ ಅಂತ. ಲಾಸ್ಟಿಗೆ ಇವನನ್ನು ಅಲ್ಲಿ ಕೊಡ್ತಾರೆ ಅಂತ ಇವನಿಗೆ ಮನಸ್ಸಾಯ್ತೋ ಏನೋ, ಅದು ಅವನ ಇದು ನಮಗೆ ಗೊತ್ತಿಲ್ಲ. ಆ ನಂತರ ಒಂದು ದಿವಸ ರಾತ್ರಿ ಹೊರಗಡೆ ಎಲ್ಲ ಊಟ ಮಾಡಿ ಅವ್ರ ಒಟ್ಟಿಗೆ ಊಟ ಮಾಡ್ಲಿಕ್ಕೆ ಎದುರ್ಕೋತಾನೆ. ಏನಾದ್ರು ವಿಷಾದಿ ಕೊಟ್ಬಿಡ್ತಾರ ಅಂತ ಅವನಿಗೆ ಒಂದು ಭಯ ಬಂದಿದೆ. ಹುಡುಗನಿಗೆ ಊಟ ಸಹ ಮಾಡ್ತಿರ್ಲಿಲ್ಲ. ಮತ್ತೆ ಪ್ರಶಾಂತ ಇದ್ದಾನೆ, ಪ್ರಶಾಂತ ಸೂಪರ್ ಹೆಸರಾಗಿದ್ದಿಲ್ಲ ಆಗ, ಯಾರು ನೇತೃತ್ವದಲ್ಲಿ ಸೂಪರ್ ಹೆಸರು ಪ್ರಶಾಂತ್ ಅಂತ. ಅಲ್ಲಿಗೆ ಒಂದು ಸೂಪರ್ ಹೆಸರು ರೂಂಬೈನವರೆಲ್ಲ ಅವನು ಇಲ್ಲಿ ಈ ಕಡೆ ಉಜಿರೆ ಕಡೆ ಅವನು ಅಂತ ನಾನು ಬೆಲ್ಲ ಏನಾಗಿರ್ಬೇಕು. ಅವನು ಉಜಿರೆ ಕಡೆ ಅವನು ಪೂಜಾರಿ ಅಂತ ಪ್ರಶಾಂತ ಅಂತ ಹುಡುಗ, ಹೆಂಗು ಹುಡುಗ ಪ್ರಶಾಂತ್ ಅಂತ ಅವ ಇದ್ದಾನೆ. ಅವ ನಮ್ಮ ಇದರಲ್ಲಿ ಬೈತಾನೆ, ನೀನ್ಯಾಕ ವಿಠಲ್ನೊಟ್ಟಿಗೆ ಹೋಗ್ಬೇಡ ಅಂತ, ನೀನು ಅಲ್ಲಿಗೆ ಹೋಗ್ತೀಯಾ, ಅಲ್ಲೇ ನಿಂಗೆ ಹೋಗಿ ತಿನ್ನೋದು, ಇಲ್ಲೇ ಅಡಿಗೆ ಮಾಡಿಟ್ಟದೆ ಯಾರು ನಾವು ನಿನ್ಗೆ, ನೀನು ಇಲ್ಲಿ ತಿನ್ಬೇಕಲ್ಲ, ನೀನ್ ನಾಳೆಯಿಂದ ಅಲ್ಲಿಗೆ ಊಟ ಹೋದ್ರೆ ನೋಡು ಹಾಗೆ ಈಗ ಅಂತೇಳಿ ಜೋರ್ ಮಾಡಿ ಇವ್ರಿಗೆ ಯಾರು ಹೋದ್ರೆ ಒಂದು 2 ಬನ್ಸ್ ತಿಂದು ಟೀ ಕುಡ್ದು ಬರ್ತಾನೆ. ಮತ್ತೆ ಆ ದಿವಸನೂ ಹಾಗೇನೆ ಟೀ ಕುಡ್ದು ಬನ್ಸ್ ತಿಂದು ಬಂದಿದ್ದಾನೆ. ಬಂದು ಒಂದು 7:30 ಅಷ್ಟೇ, ಆ ರೇಂಜ್ ಆಗಿದೆ ಅಷ್ಟೇ. ಅಷ್ಟು ಪಕ್ಕ ಅವನು ಹಗ್ಗ ಬಿದ್ದಿದ್ದಾರೆ. ಅವರು ಒಳಗಿಂದ ಒಳಗೆ ಒಬ್ರು ಇದ್ದಾರೆ ಕನ್ನಡಿಯವರು, ಅವ್ರ ಹೆಸರು ಹೇಳಲಿಕ್ಕೆ ಸಹ ಆಗ್ತದೆ. ರಾಧಾಕೃಷ್ಣ ಅಂತ ಒಬ್ರು ಇದ್ದಾರೆ. ಅವರು ಗೌಡ ಏನಂತ ಗೊತ್ತಿಲ್ಲ, ರಾಧಾಕೃಷ್ಣ ಅದು ಮಾಮೂಲ ಇದೆಯಲ್ಲ ಕನ್ನಡಿ ಹತ್ರ, ಅಲ್ಲಿ ಯೋಗೇಶ್ವರ ಮ್ಯಾನೇಜರ್ ಇದ್ದಾರೆ ಇನ್ನೊಬ್ರು. ಅವರ ಇದರಲ್ಲಿ ಕೆಳಗೆ ನಡೆದು ಹೋಗ್ತಾರೆ. ಅವ್ರ ಮನೆ ಆ ಕಡೆ ಇದೆ, ಆ ಹುಡುಗನ ಮನೆಯೂ ಆ ಕಡೆನೇ ಇದೆ.